ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಲ್ ಇನ್ ಒನ್ ಕನ್ನಡತಿ ಸುಧಾ ವ್ಲಾಗ್ಸ್. ನಿನ್ನೆ ವ್ಲಾಗ್ ಕಂಟಿನ್ಯೂ ಆಗ್ತಾ ಇದೆ. ಅಮ್ಮನ ಮನೆಗೆ ಬಂದಿದ್ದೀನಲ್ಲ, ಅಮ್ಮ ಕೆಲಸ ಮುಗಿಸ್ಕೊಂಡು ಬಂದು ಫಸ್ಟು ಮಾಡಿದ ಕೆಲಸ ಏನಂದರೆ ಮೊಮ್ಮಗನ ನಾವು ಬರೋದು ಇಲ್ಲಿ ನೇರ್ಲುವಡಿಗೆ ಸ್ವಲ್ಪ ಕಡಿಮೆನೇ, ಇನ್ನು ಹಳ್ಳಿಕಟ್ಟೆಗಾದರೆ ಹೋಗ್ತಾನೆ ಇರ್ತೀವಿ. ಹಂಗಾಗಿ ಅಮ್ಮ ಮೊಮ್ಮಗನ ಮುದ್ದಾಡ್ತಾಯಿದ್ರು. ಹಂಗೆ ಬರ್ತಾ ಕೆಲಸ ಮುಗಿಸ್ಕೊಂಡು, ಕೆಲಸ ಮೀನ್ಸ್ ಗೊತ್ತಿರುತ್ತಲ್ವ ಹಳ್ಳಿಗಳ ಕಡೆ ಎಲ್ಲ ಕೂಲಿ ಕೆಲಸ ಮಾಡ್ತಾರೆ ಅಂತ. ನಮ್ಮದು ಜಮೀನಿದೆ, ಆದರೆ ಅಮ್ಮಂಗೆ ಅಯ್ಯೋ ಅಲ್ಲೆಲ್ಲ ಯಾರು ರಿಸ್ಕ್ ತೊಗೊಂಡು ಮಾಡೋರು ಅಂತಂದ್ಬಿಟ್ಟು ಹಿಂಗೆ ಯಾರಾದರೂ ಕರೆದ್ರೆ ಬೇಜಾರು, ನನಗೂ ಕೂತ್ಕೊಂಡು ಮನೆ ಟೈಮ್ ಪಾಸ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅವ್ರು ಹೋಗ್ತಾರೆ. ಆ್ಯಕ್ಚುಲಿ ಒಂದು ಕಡೆಯಿಂದ ಯೋಚನೆ ಮಾಡೋದೆಲ್ಲ ಒಳ್ಳೆಯದೇ. ಹಳ್ಳಿಗಳ ಕಡೆ ಏನು ಮಾಡ್ತಾರೆ ಅಂದರೆ ಅವ್ರ ಮನೇದು ಮಾತಾಡಿಕೊಂಡು ಇರೋ ಮರ ನೆಮ್ಮದಿ ಎಲ್ಲ ಹಾಳು ಮಾಡಿಕೊಂಡು, ಅವ್ರ ಕುಟುಂಬದ್ದು ಹಾಳು ಮಾಡಿಕೊಂಡು, ಬೇರೆಯವ್ರ ಕುಟುಂಬ ನೆಮ್ಮದಿನೂ ಹಾಳು ಮಾಡಿ ಬರೀ ಜಗಳ ತಂದಿಕ್ಕೋ ಜನಗಳೇ ಜಾಸ್ತಿ. ಅಂಥವ್ರ ಮಧ್ಯೆ ಪಾಪ ನಮ್ಮಮ್ಮ ಕೂತ್ಕೊಳ್ಳೋಕೆ ಇಷ್ಟಪಡಲ್ಲ. ಕೈಲಾದಷ್ಟು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಇಲ್ಲಿ ಬೋಂಡ ಮಾಡ್ತೀನಿ ಅಂತಂದೆ. ಆಯ್ತು ಮಾಡವ, ಚೆನ್ನಾಗಿರ್ತದೆ ಅಂತಂದರು. ಇವಾಗ ಬೋಂಡಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಮನೇಲೇ ಇದ್ದು ಅವನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ, ಆಮೇಲೆ ತೊಳೆಯೋಣ ಅಂತ ಹೇಳಿ. ಇವಾಗ ಇದು ಏನು ಬೋಂಡ ಮಾಡೋಣ ಅಂತ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಇದ್ದೀರಲ್ಲ, ಅಮ್ಮನ ಮನೇಲಿ ಒಂಥರ ಡಿಫ್ರೆಂಟು, ಅತ್ತೆ ಮನೇಲಿ ಒಂಥರ ಡಿಫ್ರೆಂಟು. ಅಂದರೆ ಮಾಡೋದಲ್ಲ, ಸುತ್ತಮುತ್ತ ವಾತಾವರಣಗಳೆಲ್ಲ ಇಲ್ಲೆಲ್ಲ ನೀಟಾಗಿ ಇದೆ. ಅಮ್ಮ ತುಂಬ ನೀಟಾಗಿ ಇಡ್ತಾರೆ ಅದನ್ನ. ಹೇಳಿ OCD ಜಾಸ್ತಿ ಅಂತಲೇ ಹೇಳ್ಬೋದು ನಮ್ಮಮ್ಮ. ಸುಮ್ಮನೆ ನೀರಪ್ಪ, ಈಗ ಇನ್ನೊಂದ್ಸರಿ ನೀರು ಹಾಕೊಂಡು ತೊಗೊಂಬಿಡ್ರೆ ನೀಟಾಗಿ. ನಾನು ಏನು ಮಾಡ್ತೀನಿ ಅಂದರೂ ಪಟ್ಟಂಗೆ ಬಂದ್ಬಿಡತ್ತೆ ಇದೊಂದು ಬಾಲ ಹಿಡ್ಕೊಂಡು. ನಾನು ಮಾಡ್ತೀನಿ ಅಂದ್ಕೊಂಡು ತೊಳಿತಾ ಇರೋದು ನೋಡಿ. ಅಲ್ಲಿ ನೀರಲ್ಲಿ ಉರಿ ಹಾಕಿದ್ದಾರೆ ನೋಡಿ ಅಮ್ಮ, ಹೆಂಗೆ ಕಾಣ್ತಾ ಇದೆ, ಅದು ಸಕ್ಕತ್ತಾಗಿದೆ. ಅಮ್ಮ ಸ್ನಾನ ಮಾಡ್ಕೊತಾವ್ರೆ. ಆಯ್ತಾ ಬೇಗ, ಅಜ್ಜಿ ಬೈಯುತ್ತ ಮೇಲೆ ಎಷ್ಟು ನಿಧಾನ ಮಾಡ್ತಾಳು ಅಂತ. ತೊಳ್ದಾಯ್ತಲ್ಲ ಫ್ರೆಂಡ್ಸ್. ಆಯ್ತು ಇವಾಗ ಏನು ಪಾಪು ನೋಡಿ ಇವ್ನು ಮಾಡ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದಾರಲ್ಲ ಅಮ್ಮ, ಹೊರಗಡೆ ಚಳಿ ಆಗ್ತಾ ಇದೆ, ಇಲ್ಲಂತೂ ಬೆಚ್ಚಗಾಗ್ತಾ ಇದೆ. ಅಲ್ಲಿ ಈರುಳ್ಳಿ ಸಿಪ್ಪೆ ಎಲ್ಲ ಬಿಟ್ಟರೆ ಕಲ್ಗಚ್ಗೆ ಹಾಕ್ತೀವಿ ನಾವು. ಅಮ್ಮನ ಮನೆಗೆ ಈ ಥರ ಒಲೆಗೆ ಹಾಕ್ಬಿಡ್ತೀವಿ. ಬಿಕಾಸ್ ಬಂದೆ ಅಮ್ಮ ಏನು ಬೆಂತಿಗೆ ಕರೆದೈತೆ, ಹೋಗ್ಬಿಟ್ಟು ಬರ್ತಿದ್ದಾಳೆ. ಅಂಡೆ ನೋಡಿ, ಅಂಡೆ ತಾಮ್ರದ ಅಂಡೆ, ಕಾಯ್ದು ಈ ಕಲರ್ ಬಂದ್ಬಿಡೈತೆ ನಮ್ಮ ಅಂಡೆ. ಯಪ್ಪ ಏನಪ್ಪ ಸೌಂಡ್ ಅದು, ಹೆಗ್ಗಣ ಅಪ್ಪ, ಏನೋ ಸೌಂಡ್ ಆಯಿತು. ಹುಷಾರಾಗಿರ್ಬೇಕು, ಇಲ್ಲ ಅಂದರೆ ಏನು ಮಾಡೋದು ಹೇಳಿ. ಹೋಗ್ಬಿಡ ಮಳೆ ಫಸ್ಟ್. ಫ್ರೆಂಡ್ಸ್, ಇಲ್ಲಿ ಇವಾಗ ಬೋಂಡಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡಿದ್ದೀನಿ. ಲೈಟು ನನ್ನ ಬ್ಯಾಗ್ ತಲೆ ಮೇಲೆ ಬೀಳ್ತಾ ಇರೋದ್ರಿಂದ, ತಲೆ ಮೇಲೆ ಹಿಂಭಾಗದಲ್ಲಿ ಬೀಳ್ತಾ ಇರೋದ್ರಿಂದ ಈ ಫುಲ್ ಫೇಸೆಲ್ಲ ಕಪ್ಪು ಬರ್ತಾ ಇದೆ. ಸೊ ಕಡೆಯಿಂದ ಮಾಡೋಣ, ಚೆನ್ನಾಗಿದೆ. ಈರುಳ್ಳಿ ಮೆಣಸಿನ್ಕಾಯೆಲ್ಲ ಕಟ್ ಮಾಡಿ ಇಟ್ಕೊಂಡೆ. ನನಗೆ ಉಪ್ಪು ಯಾವುದು ಮತ್ತು ಇದು ಸೋಡಾ ಯಾವುದು, ಸಕ್ಕರೆ ಯಾವುದು ಗೊತ್ತಾಗಲ್ಲ ಸ್ವಲ್ಪ. ಅಂದರೆ ಅಮ್ಮ ಏನು ಮಾಡ್ತಾರೆ, ಸಮ್ ಟೈಮ್ ಸಕ್ಕರೆ ಕೂಡ ಸ್ವಲ್ಪ ನುಣ್ಣಗೆ ಹೊಡೆದಿಟ್ಕೊಂಡ್ಬಿಡ್ತಾರೆ, ಶರ್ಬತ್ಗೆಲ್ಲ ಹಾಕಕ್ಕೆ ಸರಿ ಹೋಗುತ್ತೆ ಅಂತ. ಇವಾಗ ಉಪ್ಪು ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ರು. ಸರಿ ಟೇಸ್ಟ್ ಮಾಡಿ ನೋಡ್ಬಿಟ್ಟು ಯಾವುದಕ್ಕೂ, ಯಾಕಂದರೆ ಬೋಂಡಕ್ಕೆ ಸಕ್ಕರೆ ಹಾಕ್ಬಿಡ ಟೇಸ್ಟೇ ಹೊಂಟೋಗುತ್ತಲ್ಲ. ಹಾಗಾಗಿ ಉಪ್ಪು ಹಾಕಿ ಸೋಡಾ ಹಾಕಿ ಇವಾಗ ನೀಟಾಗಿ ಕಲಸಿಟ್ಕೊತಾ ಇದ್ದೀನಿ. ನಾವು ಅಮ್ಮಂಗೆ ಹಿಂಗೆ ಅಂದರೆ ಎಲ್ಲ ಫಾಸ್ಟಾಗಿ ಮಾಡಿಬಿಡ್ಬೇಕು, ನಿಧಾನಕ್ಕೆ ಮಾಡ್ತೀನಿ ಅಂತ ಮಾಡಬಾರ್ದು. ಇವಾಗೆಲ್ಲ ಕಲಿಸ್ಬಿಟ್ಟು ಇಟ್ಬಿಟ್ರೆ ಒಂದು 5-10 ನಿಮಿಷ ಅದೆಲ್ಲ ನೀಟಾಗಿ ಉಪ್ಪು ಸೋಡಾ ಎಲ್ಲ ನೀಟಾಗಿ ಬ್ಲೆಂಡ್ ಆದರೆ ಬೋಂಡ ಟೇಸ್ಟು ಮತ್ತು ಟೆಕ್ಸ್ಚರ್ ಎಲ್ಲ ಚೆನ್ನಾಗಿ ಬರುತ್ತೆ. ಅದೆಲ್ಲ ಇಟ್ಬಿಟ್ಟು ಇವಾಗ ಎಣ್ಣೆ ಕಾಯಕ್ಕೆ ಇಟ್ಬಿಡ್ತೀನಿ. ಅಷ್ಟೊತ್ತಿಗೆ ನನ್ನ ಮಗ ಕೂಡ ಹಿಂಸೆ ಮಾಡ್ತಾಯಿದ್ದ, ಅಮ್ಮ ಎಷ್ಟೊತ್ತು ಅಮ್ಮ ಒಬ್ಬರು ಫ್ರೆಂಡ್ ಇದ್ದಾರೆ, ಅವ್ರಿಗೆ ಕೊಡೋದಕ್ಕೆ ಮಾಡ್ತೀವಿ ಸ್ವಲ್ಪ ಜಾಸ್ತಿನೇ ಮಾಡು ಅಂತ ಹೇಳಿದ್ರು. ನಾನು ಗೊತ್ತಲ್ವ, ನನಗೆ ಎಷ್ಟು ಬೇಕಷ್ಟು ಮಾಡ್ತೀನಿ. ಆದರೆ ನಮ್ಮಮ್ಮ ನಾನು ಮಾಡಿರೋದು ನಿಜವಾಗ್ಲೂ ಸಾಕಾಗಲ್ಲ ಅಂತ ನನ್ನ ಹತ್ರ ಬೈತಾಯಿದ್ರು. ಇಷ್ಟೇ ನಾನು ಮಾಡಿದ್ದೇನೆ, ಜಾಸ್ತಿ ಮಾಡೋದಲ್ವಾ ಅಂತ ಹೇಳ್ತಾ ಇದ್ರು. ಅಜ್ಜಿನೇ ಕೊಟ್ಟಿದ್ದು ತಾತ ತಂದಿತ್ತಲ್ಲ, ಚಟ್ನಿ ಅವೆಲ್ಲ ಮಾಡ್ಬೋದು. ಮತ್ತೆ ಚೆನ್ನಾಗದಿ ಮಗನೇ.
ಬರ್ಡೇ ಕೊಡ್ಸಿದ್ರು ಗಂಗಪ್ಪ ಬಾದೆ ಕಳ್ಸಿದ್ರು. ಏನೋ ಅವ್ರ ಅಪ್ಪ ಅವರ ಫ್ರೆಂಡ್. ಗಂಗಪ್ಪ ಅಮ್ಮನ ಮನೆಗೆ ಹೋದರೆ ಆದಷ್ಟು ಸ್ವಲ್ಪ ಅಡುಗೆ ಕೆಲಸಗಳಿಂದ ಮತ್ತು ಬಟ್ಟೆ ವಾಷಿಂಗ್ ಕ್ಲೀನಿಂಗ್ ಮನೆ ಎಲ್ಲ ವೈಪ್ ಮಾಡೋದು ಈ ಕೆಲಸದಿಂದ ಸ್ವಲ್ಪ ನಾನು ಎಕ್ಸಿಟ್ ಆಗಿಬಿಡ್ತೀನಿ. ಅಮ್ಮನೇ ಎಲ್ಲ ಮಾಡ್ಕೊತಾರೆ. ಅಮ್ಮನೂ ಇವಾಗ ಸ್ನಾನ ಮಾಡ್ಕೊಬಂದರು. ಬೆಳಗ್ಗೆ ಎಲ್ಲ ಮನೆ ಕ್ಲೀನ್ ಮಾಡಿ ಸೀಟಿ ಹೋಗಿದ್ರಂತೆ. ನಾನು ಜಸ್ಟ್ ಬೋಂಡ ಆಗ್ತಾಯಿದ್ದೆ ಮತ್ತು ಸಾಂಬಾರು ಅವರೆಕಾಳು ಸಾಂಬಾರು ಮಾಡಿಹೋಗಿದ್ರು ಬೆಳಗ್ಗೆ. ಇವಾಗ ಅವರು ನಾನು ದೇವ್ರ ಪೂಜೆ ಮಾಡ್ಕೊಂಬಿಡ್ತೀನಿ ಅಂತ ಮಾಡ್ಕೊತಾಯಿದ್ರು. ಅಷ್ಟೊತ್ತಿಗೆ ನಾನು ಬಿಸಿ ಬಿಸಿ ಬೋಂಡಗಳು ಹಾಕ್ಬಿಟ್ಟು ತಿನ್ಬೇಕು ಇವಾಗ. ಆದರೂ ಅಪ್ಪ ಇರಬೇಕಿತ್ತು ಅಂತ ಅನಿಸುತ್ತೆ ಯಾರಿಗೇ ಆಗಲಿ. ಒಬ್ಬ ಅಪ್ಪ ಅಂದರೆ ಅದೊಂಥರ ಗೊತ್ತಲ್ವ, ಇಡೀ ಮನೆಗೆ ಒಂದು ಏನಂತಾರೆ, ಇಡೀ ಮನೆ ಜವಾಬ್ದಾರಿ ಹೊತ್ಕೊಂಡಿರ್ತಾರೆ. ಏನೋ ಒಂಥರ ಅಪ್ಪ ಅಂದ್ರೇ ಅದು ಸ್ಪೆಷಲ್ ರೆಕಗ್ನೈಸೇಷನ್. ಆ ಒಂದು ಪ್ಲೇಸ್ನ ಯಾರೇ ಬಂದರೂ ಫಿಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಿಲ್ಲ, 8 ಗಂಟೆ 8:15 ಆದರೆ ಸಾಕು, ನಾವು ಅಪ್ಪ ಬರಬೇಕು ಅಂತ ಫುಲ್ ಬಂದೇ ಬರುತ್ತೆ ಅನ್ಸಲ್ಲಿ. ಅಂದರೆ ಕೆಲಸ ಮುಗಿಸ್ಕೊಂಡು ನಮ್ಮ ಅಪ್ಪ ಕರೆಕ್ಟಾಗಿ 8 ಗಂಟೆ 8:15 ಅಷ್ಟರಲ್ಲಿ ಮನೆಗೆ ಬಂದುಬಿಡ್ತಿದ್ರು. ನಮ್ಮದು ಓನ್ ಇದು ಟ್ರೇಡಿಂಗ್ ಇತ್ತು, ಇಂಡಿ ಬೂಸದ ಅಂಗಡಿ ಅದಿತ್ತು. ಕೆಲಸ ಮುಗಿಸ್ಕೊಂಡು 8 ಗಂಟೆ 8:15ಗೆ ಬಂದುಬಿಡೋರು. ಅದೇನೋ ಗೊತ್ತಿಲ್ಲ, 8 ಗಂಟೆ 8:15 ಆದರೆ ಸಾಕು ಥರ ಮೈಂಡಲ್ಲಿ ಬೆಲ್ ಹೊಡಿತಾ ಇರುತ್ತೆ, ಅಯ್ಯೋ ಅಪ್ಪ ಬರಲಿಲ್ವ. ಬಟ್ ಅದನ್ನು ನಾವು ಯಾವಾಗ ರಿಯಲೈಸ್ ಆಗ್ತೀವಿ ಓಹ್ ಅಂತ, ಆಮೇಲೆ ನಮಗೆ ನಾವು ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಆಗಬೇಕು. ಆಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕವೆಲ್ಲ ಹಾಕ್ತೀಯ ಪ್ಲೀಸ್. ಎಲ್ರಿಗೂ ಹೆಂಗೆ ಹಾಕ್ತೀವೋ ಹಂಗೆ ಹಾಕ್ಕೊಡ್ತೀವಿ, ತಿನ್ನಬೇಕು ಅಷ್ಟೇ. ಎಲ್ಲ ಚಿಕ್ಕ ಚಿಕ್ಕದಾಗಿ ಇದೇನು ಶಿವ ಬತ್ತಾನೆ ಇಲ್ಲ, ಇವು ಅಂಟ್ಕೊಬಿಟ್ಟವೆಲ್ಲ. ಬೋಂಡ ರೆಡಿ ಆಗ್ತಾ ಇದೆ. ಆ ರೋಮ ಅಂತೂ ಸಕ್ಕತ್ತಾಗಿದೆ. ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಅದ್ರ ಅರೋಮ ಇದೆಲ್ಲ ಸಕ್ಕತ್ತಾಗಿ ಬರ್ತಾಯಿದೆ. ಫ್ಲೇವರ್ ಮಾತ್ರ ಈ ಹೋಟ್ಲುಗಳಲ್ಲಿ ಮಾಡಬೇಕಾದ್ರೆ ಕಿಟಕಿ ಹಸಿಂದನೋ ಬಸ್ಸಲ್ಲಿ ಕುತ್ಕೊಂಡು ಸ್ಮೆಲ್ ಬರುತ್ತೆ ನೋಡಿ, ಗಮ್ ಅಂತ ಹಂಗೆ ಬರ್ತಾಯಿದೆ ಮಾತ್ರ. ಯಮ್ಮಿ ಆಗಿದೆ. ಐ ಆಮ್ ಈಗರ್ಲಿ ವೈಟಿಂಗ್. ನೀನು ಪಾಪು ನೀನು ವೆಯ್ಟ್ ಮಾಡ್ತಾ ಇದೀಯಾ ಏನ ಬೋಂಡ ತಿನ್ನಕ್ಕೆ? ತಿನ್ನೋಣ ಬೋಂದ ಬೋಂದ ಬನ್ನಿ ತಿನ್ನೋಣ ಬೋಂದ. ತೆಗಿತಾ ಇದ್ದೀರಿ. ಓ ಏನಮ್ಮ ಒಳಗಡೆ ಕಿಟಕಿ ಗ್ಯಾಸ್ ಕಡೆ ಜಲ್ದಿ ಫಿಟ್ ಮಾಡಿಸ್ಬೋದಿತ್ತು. ಈ ಒಳಗಡೆ ಕಿಟಕಿಯಲ್ಲಿ ಅದೇ ಪ್ರಾಬ್ಲಮ್ ಆಗಿರೋದು ನನಗೆ. ಹಾಕ್ಲೇಬೇಡಿ, ಹಂಗೆ ನಿಂತಿರ್ತದೆ ಕದ. ಆಯ್ತು ಯಜಮಾಂತಿ. ಅದೇ ನೋಡಿಲ್ಲ. ಆದರೆ ನಮ್ಮಮ್ಮನ ಮನೆಯಲ್ಲಿ ಕುಕ್ಕರ್ ಮುದ್ದೆ, ಆಮೇಲೆ ಈ ಥರ ಬಟ್ಲು ಮುದ್ದೆ, ಎಲ್ಲ ಥರದ ಮುದ್ದೆಗಳನ್ನ ನೋಡ್ತಾ ಇದ್ದೀನಿ. ಮುಂದಕ್ಕೆ ಇನ್ಯಾವ ಥರ ಮುದ್ದೆ, ಚೊಂಬೂನ್ ಮುದ್ದೆ ಬಂದ್ಬಿಟ್ಟು ಗೊತ್ತಿಲ್ಲ. ಬಟ್ ವೆರಿ ಗುಡ್. ನಾವು ಏನೋ ಟ್ರೈ ಮಾಡ್ತಾ ಇರ್ತೀವಿ ಕಡೆ ಹೊಸದಾಗಿ. ಅಯ್ಯೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಕಡೆ. ಅದು ಇದು ನಕ್ಕೋಲ ಯಾವ ಸಿಗ್ತದೆ ಅದು ತಾಡ್ತಿರ್ತಾ ಇರುತ್ತೆ. ಅದ್ರಲ್ಲೇ ಹೊರಕ್ಕೆ ಇದ್ರಲ್ಲೇ ಹೊಡ್ಬೇಕು ಅನ್ನೋ ಸೀನ್ ಇಲ್ಲ. ನಾವು ತಪ್ಪಳಲ್ಲಿ ಮಾಡಿದ್ರೆ ಮುದ್ದೆ, ಈ ತರ ಬಟ್ಲು ಕುಕ್ಕರ್ ಮಾಡಿದ್ರೆ ಅದು ಬೇರೆನೆ ಆಗ್ಬಿಟ್ಟಿರ್ತದೆ. ವೆರಿ ಗುಡ್, ವೆರಿ ವೆರಿ ಗುಡ್. ಅಮ್ಮನ ತಲೆ ಮಾತ್ರ. ಅಪ್ಪ ಮಗಳು ಹೊಟ್ಟೆ ಸಿತಾವಳೆ. ನಮ್ಮಮ್ಮ ತಲೆ ಕಟ್ಟಿರೋ ಬಟ್ಟೆನೆ ಬಿಚ್ಚಿದಂಗೆ ಆಲ್ರೆಡಿ ಮುಗಿ ತಿರುಗ್ಬಿಡ್ತು ಬಿಸಿ ಬಿಸಿ ಮುದ್ದೆ.
ಅವಾಗಲೇ ಕರ್ದಲ್ಲ. ತಟ್ಟೆ ಇಕ್ತೀನಿ. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ಹಾಂ ಆಯ್ತವೆ ಸಾಕು. ಮಾವಿನಕಾಯಿ ರುಚಿ. ಸೋ ಗುಡ್, ಸೋ ಗುಡ್. ಹೊಗೆ ನೋಡಮ್ಮ ಹಿಂಗೋ. ನಂಗೆ ಬೇಡ, ನಾನು ಅಲ್ಲೇ ಒಂದಷ್ಟು ಬೇಯಿಸಿ ನನಗೆ ತಲೆ ಕೆಟ್ಟೋಗೈತಿ ಅವರೆಕಾಳು ತಿಂದು. ಪಾಪ ಬರವಾ ಪಾಪ, ಅವರೆಕಾಳು ಸಾರು ಪಾಪು. ಮಾಡ್ಕೊತಾ ಇದ್ದಾಗ ನಿಧಾನಕ್ಕೆ ಬೆಂಕಿ. ಬೆಂಕಿದು. ವಾವ್ ಅಮ್ಮ, ಎಷ್ಟು ಗಮ್ಮಂತೈತೆ. ನೋಡಿ ಇಲ್ಲಿ ಮಾಡು, ಇಲ್ಲೇ ಮಾಡು. ಪೈಪಿನ ಮೇಲೆ ಮಾಡ್ಬೇಡ, ಇಲ್ಲಿ ಮಾಡು ಚಿನ್ನಿ. ನಂಗೆ ಅಪ್ಪ ಒಂದು ಹಾವು ಬಂದು ಹಿಂಗೆ ಸುತ್ಕೊತ್ತು, ಆಮೇಲೆ ಅದನ್ನ ಕಚ್ಬತ್ತು, ಅದು ಕಾಯ್ಗಂತ ಇದಕ್ಕೆ ಸತ್ತೋಯ್ತು. ಸಂಜೆ ಹೊತ್ತಲ್ಲಿ ಚೆನ್ನಾಗಿದಲ್ಲ. ಕೈಯ ಅನ್ಕೊಂಡು ಹಂಗೋ ಪಾಪ ತೋಟದಲ್ಲೊಬ್ರು ತಾತ ಅವ್ರೆ. ತಾತ ಒಂದು 6-7 ನಾಟಿ ಮೊಟ್ಟೆ ಕೊಟ್ಕೊಳ್ಸಾರೆ ಅವನಿಗೆ. ಬೇಯಿಸ್ಕೊಂಡು ತಿನ್ನಪ್ಪ ಅಂದ್ಬಿಟ್ಟು. ಓಕೆ, ಹಸುಗೂ ಕೊಡಲ್ಲ, ಹಂಗ್ ಕುಡಿಯತ್ತೆ. ಅಯ್ಯೋ ಮುಗಿತಯ್ಯ, ಹಸಿಗೂ ಕೊಡೋದು ಕುಡಿಯತ್ತಂತೆ. ಮಾತಾಡ್ತದ